ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನು ನಡೀತಾ ಇದೆ, ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಏನು ಡೆವಲಪ್ಮೆಂಟ್ಸ್ ಆಗಿದೆ? ಮತಪಟ್ಟಿಯಿಂದ 84 ಲಕ್ಷ ಮಂದಿಯನ್ನು ಕೈಬಿಡುವ ಸಾಧ್ಯತೆ ಅಂತ ಇದ್ದಾರೆ. 4 ವರ್ಗೀಕರಣದಿಂದ 84 ಲಕ್ಷ ಮಂದಿಯನ್ನು ಕೈಬಿಡುವಂಥದ್ದು. ಒಂದು ಶಾಶ್ವತ ಸ್ಥಳಾಂತರ, ಎರಡನೇದು ಮೃತಪಟ್ಟವರು, ಮೂರನೇದು ನಕಲಿ ಮತದಾರರು, ನಾಲ್ಕನೇದು ಪತ್ತೆಯಾಗದವರು, ಟ್ರೇಸ್ ಔಟ್ ಮಾಡೋಕ್ಕಾಗದೇ ಇರೋದು. 5,54,32,314 ಎನ್ಯುಮರೇಷನ್ ಫಾರಂ ವಿತರಣೆ ಆಗಿರೋದು. ಆದರೆ ಇದರಲ್ಲಿ 84 ಲಕ್ಷ ಮತದಾರರು, 84 ಲಕ್ಷ ಅಂದರೆ ನೋಡಿ, 44 ಲಕ್ಷ ಮತದಾರರ ಸುಳಿವೇ ಇಲ್ವಂತೆ. ಆದರೆ ಇವೆಲ್ಲ ಫೈನಲ್ ಆಗಬೇಕು ಅಂದರೆ ಆಗಸ್ಟ್ 8ರ ನಂತರ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾಕೆಂದರೆ ಕೆಲವರಿಗೆಲ್ಲ ಎನ್ಯುಮರೇಷನ್ ಫಾರಮ್ ಇಶ್ಯೂ ಮಾಡಿದ್ದಾರೆ, ಬಟ್ ಅವರು ರಿಟರ್ನ್ ಕೊಟ್ಟಿಲ್ಲ. ಅವರು ಡಾಕ್ಯುಮೆಂಟ್ಸ್ ಎಲ್ಲ ಪತ್ತೆ ಹಚ್ಚಬೇಕಲ್ಲ ಮನೆಯವರು. 2002ರಲ್ಲಿ ಅವ್ರ ತಂದೆ ತಾಯಿ ಎಲ್ಲಿ ಓಟ್ ಹಾಕಿದ್ರು ಅದೆಲ್ಲ ಪತ್ತೆ ಹಚ್ಚಬೇಕಲ್ಲ. ಅದಕ್ಕೋಸ್ಕರ ಎನ್ಯುಮರೇಷನ್ ಫಾರಮ್ ಇಸ್ಕೊಂಡವರು ರಿಟರ್ನೇ ಕೊಟ್ಟಿಲ್ಲ ತುಂಬ ಜನ. ಹಾಗಾಗಿ ಆಗಸ್ಟ್ 8ರ ನಂತರ ಇವೆಲ್ಲವೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆಗಸ್ಟ್ 8 ತನಕ ಎನ್ಯುಮರೇಷನ್ ಫಾರ್ಮ್ ಮನೆ ಮನೆಗೆ ವಿತರಣೆ ಮಾಡಿ ಕಲೆಕ್ಟ್ ಮಾಡಿ ಡಿಜಿಟೈಸ್ ಮಾಡೋ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಈಗ ನಾವು 5,54,32,314 ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಮತದಾರರಿಗೆ ವಿತರಣೆ ಮಾಡಿದ್ವಿ. 100% ಡಿಸ್ಟ್ರಿಬ್ಯೂಷನ್ ಆಯಿತು. ಅದಾದ ನಂತರ ಇವತ್ತು ಮಧ್ಯಾಹ್ನ 2 ಗಂಟೆ ತನಕ 4,75,75,861 ಮತದಾರರು ತನ್ನ ಫಾರ್ಮನ್ನು ವಾಪಸ್ ಕೊಟ್ಟಿದ್ದಾರೆ. 76.99% ಆಗಿದೆ. ಅರೌಂಡ್ 77% ಆಫ್ ದ ಫಾರ್ಮ್ಸ್ ಹ್ಯಾವ್ ಕಮ್ ಬ್ಯಾಕ್ ವಿತ್ ದ ಸಿಗ್ನೇಚರ್ ಆಫ್ ದಿ ವೋಟರ್ಸ್. ಅದರಲ್ಲಿ ಸೆಲ್ಫ್ ಎಂದು ಮ್ಯಾಪಿಂಗ್ ಆಗಿರೋರು 31%, ಪ್ರೋಜಿನಿಯಿಂದ ಮ್ಯಾಪಿಂಗ್ ಆಗಿರೋರು 40%, ನೋ ಮ್ಯಾಪಿಂಗ್ ಹಂಗಂದರೆ ಮ್ಯಾಪಿಂಗ್ ಡೇಟಾ 2002 ಡೇಟಾ ಯಾವುದು ಕೊಟ್ಟಿಲ್ಲ ಅಂತ 5%, 29,62,875 ಮತದಾರರು 2002 ಕುರಿತು ಯಾವುದು ಮ್ಯಾಪಿಂಗ್ ನೀಡಿರುವುದಿಲ್ಲ. ಆನ್ಲೈನ್ನಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಿದವರ ಸಂಖ್ಯೆ 6,63,503 ಮತ್ತು ಇದರ ಜೊತೆಗೆ ASDDO ಅಂತ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ಸ್ ಅಂತ ಕ್ಯಾಟಗರಿಯಲ್ಲಿ ಮಾರ್ಕ್ ಮಾಡಲಾಗಿದೆ. ಅದು ನೋಡುವಾಗ ಕರ್ನಾಟಕ ರಾಜ್ಯದಲ್ಲಿ ಆಬ್ಸೆಂಟಿ ವೋಟರ್ಸ್ ಅಂತ 11,61,231. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇನ್ನೂ ಕೂಡ ಎನ್ಯುಮರೇಷನ್ ಫಾರಮ್ ವಾಪಸ್ ಕೊಡೋದಕ್ಕೆ ತುಂಬ ಟೈಮ್ ಇರೋದ್ರಿಂದ ಈಗಲೇ 84 ಲಕ್ಷ ಮತದಾರರನ್ನ ಕೈ ಬಿಡೋ ಸಾಧ್ಯತೆ ಅಂತ ಹೇಳ್ಬೋದಾ? ಖಂಡಿತ. ಮೊದಲ ಪಟ್ಟಿಯಲ್ಲಿ 84 ಲಕ್ಷ ಮತದಾರರನ್ನ ಕೈ ಬಿಡ್ತಾರೆ. ಮತ್ತೆ ಮೊದಲ ಪಟ್ಟಿಯಲ್ಲಿ ಕರಡು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇರೋದಿಲ್ಲ. ಕಾರಣ ಏನಂದ್ರೆ 84 ಲಕ್ಷ ಜನ ಪತ್ತೆ ಆಗಿದ್ದಾರೆ. ಪತ್ತೆ ಆದ್ರೂ ಕೂಡ ಅವರು ಶಾಶ್ವತವಾಗಿ ಇಲ್ಲ ಎನ್ನುವಂಥದ್ದು. ಅಂದ್ರೆ ಅದರಲ್ಲಿ ASDDO ಅಂತ ಬರುತ್ತೆ. ಸತ್ತವರ ಸಂಖ್ಯೆಯಲ್ಲಿ 51 ಲಕ್ಷ, ಪರ್ಮನೆಂಟ್ಲಿ ಶಿಫ್ಟೆಡ್ ಆಗಿರುವಂತವ್ರು 51 ಲಕ್ಷ ಇದ್ರೆ, ಡೆತ್ ಆದಂತ ಮತದಾರರು 14,99,000 ಇದ್ದಾರೆ. ಮತ್ತೆ ಆಲ್ರೆಡಿ ಬೇರೆ ಕಡೆಗೆ ಬೇರೆ ರಾಜ್ಯದಲ್ಲಿ ಎನ್ರೋಲ್ಡ್ ಆಗಿರುವಂತ ಮತದಾರರು 5,62,000. ಒಟ್ಟು ಅಲ್ಲಿಗೆ 84,31,000 ಮತದಾರರು ಶಾಶ್ವತವಾಗಿ ಪಟ್ಟಿಯಿಂದ ಹೊರಗಿಡಲಾಗತ್ತೆ. ಅವರನ್ನ ಸುಳಿವೆ ಆಗದೆ ಇರುವಂತ ಮತದಾರರ ಹೆಸರು 43 ಲಕ್ಷ ಇರುವಂತದ್ದು. ಅವರು ಆಗಸ್ಟ್ 8ರ ನಂತರ ಎಷ್ಟು ಜನ ಫಾರ್ಮ್ ವಾಪಸ್ ಕೊಡ್ತಾರೆ ಕೊಡಲ್ಲ ಅನ್ನೋದರ ಚಿತ್ರಣದ ನಂತರ ಎಷ್ಟು ಜನ ಸುಳಿವು ಆಗಿಲ್ಲ ಎನ್ನುವಂಥದ್ದು. ಅಲ್ಲಿಗೆ 84 ಲಕ್ಷ ಮತದಾರರು ಏನಿದ್ದಾರೆ ಅವರಿಗೆ ಶಾಶ್ವತವಾಗಿ ಮೊದಲ ಪಟ್ಟಿಯಲ್ಲಿ ಹೆಸರನ್ನ ಕೈ ಬಿಡಲಾಗುತ್ತೆ. ಇವರು ಆಕ್ಷೇಪಣೆ ಸಲ್ಲಿಸಬೇಕು ಅಂದ್ರೆ ಪರ್ಮನೆಂಟ್ಲಿ ಶಿಫ್ಟ್ ಆಗಿರೋರು ಮತ್ತೆ ಇಲ್ಲಿಗೆ ಶಿಫ್ಟ್ ಆಗ್ಬೇಕು ಅಂದ್ರೆ ಫಾರ್ಮ್ 6 ಅಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ನಂತರ ಅವ್ರನ್ನ ಅವರು ಈ ರಾಜ್ಯದಲ್ಲಿ ಹೆಸರನ್ನ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಆದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಈಗ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದ್ರೆ ಪರ್ಮನೆಂಟ್ಲಿ ಶಿಫ್ಟ್ ಆಗಿರುವಂತರು, ಡೆತ್ ಆಗಿರುವಂತರು, ಜೊತೆಗೆ ಬೇರೆ ಕಡೆ ಎನ್ರೋಲ್ಡ್ ಆಗಿರುವಂತ ಮತದಾರರನ್ನ ಎಲ್ಲರನ್ನು ಸೇರಿಸಿ ಒಟ್ಟು 84 ಲಕ್ಷ ಮತದಾರರನ್ನ ಗುರುತು ಮಾಡಿರುವಂತದ್ದು. ಪತ್ತೆ ಆಗಿದ್ರು ಕೂಡ ಇವರಿಗೆ ಅರ್ಜಿ ವಿತರಣೆ ಆಗಿಲ್ಲ. ಯಾಕೆಂತಂದ್ರೆ ಇವರು ಇಲ್ಲಿಲ್ಲ ಎನ್ನುವಂಥದ್ದು. ಹಾಗಾಗಿ ಮೊದಲ ಪಟ್ಟಿಯಲ್ಲಿ 84 ಲಕ್ಷ ಜನರಿಗೆ ಕೊಡಲಾಗುತ್ತೆ. ಈಗಾಗಲೇ 5,54,00,000 ಮತದಾರರಲ್ಲಿ ಫಾರ್ಮ್ ವಿತರಣೆ ಆಗಿರುವಂತದ್ದು 4,26,00,000. ಇನ್ನೂ ಕೂಡ 16 ಲಕ್ಷ ಫಾರ್ಮ್ ಬರಬೇಕಾಗಿದೆ. ಆಗಸ್ಟ್ 8ರ ಒಳಗಡೆ ಆ ಫಾರ್ಮ್ ಸಲ್ಲಿಕೆ ಆಗತ್ತಾ ಇಲ್ವಾ ಎನ್ನುವಂಥದ್ದು. ಎಷ್ಟು ಜನ ಸುಳಿವಾಗಿಲ್ಲ ಅನ್ನೋದ್ರ ಸಂಖ್ಯೆ ಸಿಕ್ಕಿದೆ. ಆದ್ರೆ ಅದು ಆಗಸ್ಟ್ 8ರ ನಂತರ ಚಿತ್ರಣ ಸಿಗುತ್ತೆ. ಎಷ್ಟು ಜನರು ಸುಳಿವಾಗದೇ ಇರುವಂತ ಸಂಖ್ಯೆ ಎಷ್ಟು, ಮತ್ತೆ ಶಾಶ್ವತವಾಗಿ ಕೈ ಬಿಡುವಂತ ಸಂಖ್ಯೆ ಎಷ್ಟು ಎನ್ನುವಂಥದ್ದು. ಸಂಪೂರ್ಣ ಚಿತ್ರಣ ಆಗಸ್ಟ್ 8ರ ನಂತರ ಬರೋಬ್ಬರಿ ಒಂದು ಅದರ 1 ಕೋಟಿ. ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.